ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆ ರಿಯಲ್ ಎಣ್ಣೆಗಳನ್ನ ತೋರಿಸ್ತಾ ಇದ್ದೀನಿ. ಈ ರಿಯಲ್ ಎಣ್ಣೆಗಳು ಯಾವುವು ಅಂದರೆ ದೇಸಿರಿ ನ್ಯಾಚುರಲ್ಸ್ ಅವ್ರದ್ದು ಮರಗಾಣದ ಎಣ್ಣೆಗಳು ಇವು. ಸೊ ಡಾಕ್ಟರ್ ಖಾದರ್ ಸರ್ ಹೇಳೋ ಹಾಗೆ ಮರದ ಗಾಣದಲ್ಲಿ ಅದು ಎತ್ತಿನ ಕೈಲಿ ಎಳೆಸಿ ನಿಧಾನಕ್ಕೆ ಅಂದರೆ ಯಾವುದು ಟೆಂಪ್ರೇಚರು ಪ್ರೆಷರ್ ಇಲ್ದಂಗೆ ತೆಗೆಸಿರುವಂತಹ ಎಣ್ಣೆಗಳು. ಹಾಗೆ ಇದು ಗಾಜಿನ ಬಾಟ್ಲಿ, ಅದರಲ್ಲೂ ಬ್ರೌನ್ ಕಲರ್ ಗಾಜಿನ ಬಾಟ್ಲಿಯಲ್ಲಿ ಸ್ಟೋರ್ ಆಗಿರುವಂಥ ಎಣ್ಣೆಗಳು. ಅಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಸ್ಟೋರ್ ಆಗಿರುತ್ತೆ. ಅವರು ಕಸ್ಟಮರ್ಸ್ಗೆ ತಲುಪಿಸ್ಬೇಕಾದ್ರೆ ಈ ಥರ ಗಾಜಿನ ಬಾಟ್ಲಿಯಲ್ಲಿ ಸ್ಟೋರ್ ಮಾಡಿ ಕಳಿಸ್ತಾರೆ. ಸೊ ಇದು ಬಂದ್ಬಿಟ್ಟು 1/2 ಲೀಟರ್ ಇದು ಬಾಟಲು. ನಾನು 2 ಲೀಟ್ರ್ ಕೊಬ್ಬರಿ ಎಣ್ಣೆ, ಹಾಗೆ ಒಂದು ಅರ್ಧ ಲೀಟ್ರ್ ಕುಸುಬೆ ಎಣ್ಣೆ, ಹಾಗೆ ಹುಚ್ಚೆಳ್ಳೆಣ್ಣೆನ ತರಿಸಿದ್ದೀನಿ. ಹುಚ್ಚೆಳ್ಳೆಣ್ಣೆ ತುಂಬ ಅಂದರೆ ತುಂಬ ಉಪಯೋಗಕ್ಕೆ ಬರುತ್ತೆ. ಅದು ಏನೇನಕ್ಕಂದರೆ ಸಾಕಷ್ಟು ರೀಸನ್ಗಳಿದೆ ಅದು ಏನಕ್ಕೆ ಅಂತ ಹೇಳಿ. ಹಾಗೆ ಎಲ್ಲ ಎಣ್ಣೆಗಳು ಕೂಡ, ಕೊಬ್ಬರಿ ಎಣ್ಣೆನೂ ಕೂಡ ಒಂದು ಎಷ್ಟು ಟೆಂಪ್ರೇಚರಲ್ಲಿ ನಾವು ಕುದಿಸಿದ್ರೂ ಅದು ಒಂದು ಕೆಮಿಕಲ್ನ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಡೀಪ್ ಫ್ರೈ ಏನಾದರೂ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಳ್ಬೋದು. ತುಂಬ ಒಳ್ಳೆಯದು ಅದು ಕೊಬ್ಬರಿ ಎಣ್ಣೆ. ಹಾಗೆ ಹೇರ್ಗೆ, ಬಾಡಿಗೆ ಮತ್ತು ಥೈರಾಯ್ಡ್ ಇರೋರು ಹಾಗೇ ಕುಡಿಬೋದು ಅದನ್ನು. ನಾನು ಹುಚ್ಚೆಳ್ಳೆಣ್ಣೆನೂ ಕೂಡ 2 ಸ್ಪೂನು ತಗೋತೀನಿ, ಅಂದರೆ ಉಪವಾಸ ಮಾಡೋ ಟೈಮಲ್ಲಿ. ಹಾಗೆ ಕೊಬ್ಬರಿ ಎಣ್ಣೆನೂ ಕೂಡ ದಿನಕ್ಕೆ 2 ಸ್ಪೂನ್ ಕುಡಿತಾ ಬಂದರೆ ಥೈರಾಯ್ಡ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದು. ಹಾಗೆ ಇದು ಕುಸುಬೆ ಎಣ್ಣೆಲೂ ಕೂಡ ತುಂಬ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇರೋದ್ರಿಂದ ಕುಸುಬೆ ಎಣ್ಣೆನೂ ಅವಾಗವಾಗ ನಾವು ನಮ್ಮ ಆಹಾರ ಇದರಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಹುಚ್ಚೆಳ್ಳೆಣ್ಣೆನೂ ಕೂಡ ಹಾಗೆ ಹಸಿಯಾಗಿ ಕೂಡ ಅದನ್ನು ನಾವು ಯಾವುದಾದ್ರು ಪದಾರ್ಥದ ಮೇಲೆ ಗಾರ್ನಿಷ್ ಥರ ಮಾಡಿಕೊಂಡು ಸೇವಿಸ್ಬೋದು, ಇಲ್ಲ ಪಲ್ಯನೂ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇದು ಉತ್ತರ ಕರ್ನಾಟಕದ ಕಡೆ ಹುಚ್ಚೆಳ್ಳು ಪುಡಿ ನಾವು ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಹುಚ್ಚೆಳ್ಳು ಎಣ್ಣೆನ ಉಪಯೋಗಿಸಿ ನಾವು ಪಲ್ಯ ಮಾಡೋದ್ರಿಂದನೂ ತುಂಬ ಟೇಸ್ಟಿ ಆಗುತ್ತೆ. ಹಾಗೆ ಇಲ್ಲಿ ಅವ್ರ ಹತ್ರ ಸಿರಿಧಾನ್ಯನೂ ಸಿಗುತ್ತೆ, ಬೇರೆ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಸೊ ನೋಡಿ, ಇದು 2 kg ಸಿರಿಧಾನ್ಯನ ತರಿಸ್ಕೊಂಡಿದ್ದೀನಿ, ಅದರಲ್ಲೂ ಸಾಮೆ ಅಕ್ಕಿನ ತರಿಸ್ಕೊಂಡಿದ್ದೀನಿ. ಹಾಗೆ ಎಲ್ಲ ರೀತಿ ಸಿರಿಧಾನ್ಯಗಳನ್ನು ಬಳಸ್ತೀನಿ ನಾನು, ಮಿಕ್ಕಿದ್ದು ಎಲ್ಲ ಇರೋದ್ರಿಂದ ಅದನ್ನು ತರಿಸ್ಕೊಂಡಿಲ್ಲ. ಆದಷ್ಟು ಸಾಮೆನ ನಾನು ಜಾಸ್ತಿ ಇಷ್ಟಪಡೋದ್ರಿಂದ ತರಿಸ್ಕೊಂಡಿದ್ದೀನಿ ಅದನ್ನು. ಸೊ ಇದೆಲ್ಲ ರಿಯಲ್ ಎಣ್ಣೆಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಯಲ್ ಎಣ್ಣೆಗಳಂದರೆ ಮರದ ಗಾಣದಿಂದ ತೆಗೆದಿರುವಂತಹ, ಆರ್ಗ್ಯಾನಿಕಲಿ ಬೆಳೆದಿರುವಂತಹ ಬೀಜಗಳನ್ನು ಉಪಯೋಗಿಸ್ಕೊಂಡು ಮರದ ಗಾಣದಿಂದ, ಅಂದರೆ ಎತ್ತಿನ ಗಾಣ, ಎತ್ತು ಅದನ್ನು ಎಳೆಯುತ್ತೆ, ಮರದ್ದು ಒಂದು ಮಿಷಿನ್ ಮಾಡ್ಕೊಂಡಿರ್ತಾರೆ ಅವರು. ಅದರಿಂದ ಅಂದರೆ ಯಾವುದೇ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಅಲ್ಲಿ, ಯಾವುದೇ ಏನಂತಾರೆ ಹೀಟ್ ಅದು ಕೂಡ ಅಲ್ಲಿ ಬಿಲ್ಡ್ ಆಗಲ್ಲ. ಸೊ ಅದರಿಂದ ಅದರಲ್ಲಿರೋ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಎಲ್ಲ ಹಾಗೇ ಇರುತ್ತೆ ಅದರಲ್ಲಿ. ಮತ್ತು ಈ ಬ್ರೌನ್ ಕಲರ್ ಬಾಟ್ಲಿಲಿ ಸ್ಟೋರ್ ಮಾಡೋದ್ರಿಂದ ಸೂರ್ಯನ ಬೆಳಕಿಗೆ ಇದು ಇದಾಗಿ, ಅಂದರೆ ಹೀಟ್ಗೆ ಎಕ್ಸ್ಪೋಸ್ ಆಗಿ ಅದರಲ್ಲಿ ಮತ್ತೆ ಯಾವುದೇ ರೀತಿ ಕೆಮಿಕಲ್ಗಳು ಬಿಲ್ಡ್ ಆಗೋದಿಲ್ಲ. ಸೊ ಅವರು ಇದಕ್ಕಿಂತ ಮುಂಚೆನೇ ಆ ಎಣ್ಣೆನ ತೆಗೆದು ಅದನ್ನು ಶೇಖರಣೆ ಮಾಡಿ ನೀಟಾಗಿ ಅದನ್ನು ನಮಗೆ ಪ್ಯಾಕ್ ಮಾಡಿ, ಯಾವುದೇ ರೀತಿಲಿ ಅದಕ್ಕೆ ಎಡ್ದೋಗಿರೋ ರೀತಿ ಡೈರೆಕ್ಟಾಗಿ ನಾವು ಬಳಸಬೇಕು, ಆ ರೀತಿ ಅದನ್ನು ಕಸ್ಟಮರ್ಸ್ಗೆ ತಲುಪಿಸೋ ಅಂಥ ಕೆಲಸನ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಹೆಮ್ಮೆಯ ಅದ್ಭುತವಾದ ಮರಗಾಣದ ಎಣ್ಣೆಗಳಲ್ಲಿ ದ ಬೆಸ್ಟ್ ಆಯಿಲ್ ಅಂತ ನಾನು ಹೇಳ್ಬೋದು. ಯಾಕಂದರೆ ನಾನು 4 ವರ್ಷದಿಂದ ಕಸ್ಟಮರ್ ಇವ್ರಿಗೆ, 4 ವರ್ಷದಿಂದನೂ ನಾನು ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಅವ್ರನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ರಿಯಲ್ ಎಣ್ಣೆಗಳು ಅಂತ ಹೇಳಿ ಅಷ್ಟೇ. ಈಗ ಎಲ್ಲರದು ಆರೋಗ್ಯ ಒಂದು ದೃಷ್ಟಿಯಿಂದ ನಾವು ಎಲ್ಲ ಆಲೋಚನೆ ಮಾಡಬೇಕು, ಎಷ್ಟೊಂದು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತ. ಅದಕ್ಕೆ ಮೇಯ್ನ್ ನಾವು ಬಳಸುವಂತಹ ಪ್ರತಿನಿತ್ಯ ನಮ್ಮ ಅಡುಗೆಯಲ್ಲಿ ಬಳಸುವಂತಹ ಎಣ್ಣೆಗಳು ತುಂಬಾ ಒಂದು ದೊಡ್ಡ ಪಾತ್ರ ವಹಿಸ್ತವೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವು ತಿಳ್ಕೊಂಡು ಎಣ್ಣೆಗಳನ್ನ ಬಳಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಇದೊಂದು ಸಣ್ಣ ವಿಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ನೀವು ಬಳಸ್ಕೊಳ್ಳೋ ಹಾಗಿದ್ರೆ ಬಳಸ್ಕೊಳ್ಳಿ. ದೇಸಿರಿ ನ್ಯಾಚುರಲ್ಸ್ ಅಂತ ಹೇಳಿ ಅವರ ನಂಬರು ಮತ್ತು ಡೀಟೇಲ್ಸ್ ಏನಾದ್ರು ಬೇಕಂದರೆ ನಾನು ಶೇರ್ ಮಾಡ್ತೀನಿ. ಇಷ್ಟೇ ಸ್ನೇಹಿತರೆ. ಹಾಗೆ ಪ್ರೈಸು, ಅದರದ್ದು ಡೆಲಿವರಿ, ಇದು ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ನೀವೇ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಬೋದು. ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ನಾನು 4 ವರ್ಷದಿಂದ ಬಳಸ್ತಾ ಇರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಹಾಗೆ ಸ್ನೇಹಿತರೆ, ನಾನು ದೇಸಿರಿಯಿಂದ ಬೆಲ್ಲ ಕೂಡ ತರಿಸಿದ್ದೀನಿ. ಮಾರ್ಕೆಟಲ್ಲಿ ನಾವು ಹಲವಾರು ರೀತಿಯ ಬಣ್ಣದ ಬೆಲ್ಲಗಳನ್ನ ನೋಡ್ಬೋದು.
ಸೊ ದೇಸಿರಿಯವ್ರದ ಒಂದು ಒರಿಜಿನಲ್ ಬೆಲ್ಲ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಸ್ಮೆಲ್ಲು, ಕಲರು, ಟೇಸ್ಟು ಎಲ್ಲನೂ ಅದು ರಿಯಲ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಸೋ ಕಾಲ್ಡ್ ಆರ್ಗ್ಯಾನಿಕ್ ಸ್ಟೋರಿಂದ ತರಿಸಿರೋಂಥನೇ ಬೆಲ್ಲ. ಸೊ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೀವೇ ನೋಡ್ತಾ ಇರ್ಬೋದು. ಸೊ ಬೆಲ್ಲದ ಕಾಸ್ಟು ಕೂಡ ನಾವು ತುಂಬ ವೇರಿ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ನಾನೊಂದು ಕ್ಲಿಕ್ ಹಾಕ್ತೀನಿ ನೋಡಿ ಇಲ್ಲಿ. ಹಾಗೆ ಅದನ್ನು ಚೆಚ್ಚಿ ಹತ್ತಿರದಿಂದ ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಮಾರ್ಕೆಟಲ್ಲಿರೋ ಬೆಲ್ಲಕ್ಕೂ ಇದಕ್ಕೂ ಒಂದು 5 ರಿಂದ 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.